ಜಗತ್ತನ್ನೇ ಕಾಡುತ್ತಿರುವ, ಕೆಲವರನ್ನ ಕೋಟ್ಯಧಿಪತಿಯನ್ನಾಗಿ ಮಾಡಿದ, ಮತ್ತೊಂದೆಡೆ ಹಲವರ ಹಣವನ್ನ ಹಾಳು ಮಾಡಿದ ಒಂದು ಡಿಜಿಟಲ್ ಕರೆನ್ಸಿ ಅಂದ್ರೆ ಅದೇ ಬಿಟ್ಕಾಯಿನ್. ಒಂದು ಕಾಲದಲ್ಲಿ ಒಂದು ಬಿಟ್ಕಾಯಿನ್ ಬೆಲೆ ಕೇವಲ ಕೆಲ ರೂಪಾಯಿಗಳಷ್ಟಿತ್ತು. ಆದ್ರೆ ಇಂದು ಅದರ ಬೆಲೆ ಲಕ್ಷಾಂತರ ರೂಪಾಯಿಗಳ ಮಟ್ಟ ತಲುಪಿದೆ. ಹಾಗಾದ್ರೆ ಈ ಬಿಟ್ಕಾಯಿನ್ ಅಂದ್ರೆ ಏನು? ಇದು ಹೇಗೆ ಕೆಲಸ ಮಾಡುತ್ತದೆ? ಯಾಕೆ ಇದರ ಬೆಲೆ ಇಷ್ಟು ಏರುತ್ತಾ ಇಳಿಯುತ್ತದೆ? ಮತ್ತು ಭಾರತದಲ್ಲಿ ಇದು ಕಾನೂನುಬದ್ಧವೇ? ಇವೆಲ್ಲದರ ಬಗ್ಗೆ ತಿಳಿತಾ ಹೋಗೋಣ. ಬಿಟ್ಕಾಯಿನ್ ಅಂದ್ರೆ ಒಂದು ಡಿಜಿಟಲ್ ಕರೆನ್ಸಿ. ಅಂದ್ರೆ ನಾವು ಕೈಯಲ್ಲಿ ಹಿಡಿಯುವ ನೋಟುಗಳು ಅಲ್ಲ. ಇದಕ್ಕೆ ಕಾಗದದ ರೂಪವೂ ಇಲ್ಲ, ನಾಣ್ಯದ ರೂಪವೂ ಇಲ್ಲ. ಇದು ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿ ಮಾತ್ರ ಇರುವ ಹಣ. 2009ರಲ್ಲಿ ಸತೋಶಿ ನಕಾಮೋಟೋ ಎನ್ನುವ ಹೆಸರಿನ ವ್ಯಕ್ತಿ ಅಥವಾ ಗುಂಪು ಇದನ್ನ ಪರಿಚಯಿಸಿತ್ತು. ಇವತ್ತಿಗೂ ಕೂಡ ಆ ವ್ಯಕ್ತಿ ಯಾರು ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ. ಅದೇ ಬಿಟ್ಕಾಯಿನ್ ನ ದೊಡ್ಡ ಮಿಸ್ಟರಿ. ಇದೀಗ ಪ್ರಶ್ನೆ ಬರುತ್ತದೆ, ನಮ್ಮ ರೂಪಾಯಿ ಅಥವಾ ಡಾಲರ್ ಸರ್ಕಾರದ ನಿಯಂತ್ರಣದಲ್ಲಿ ಇರುತ್ತದೆ, ಆದ್ರೆ ಬಿಟ್ಕಾಯಿನ್ ಅನ್ನ ಯಾರು ನಿಯಂತ್ರಿಸ್ತಾರೆ ಅಂತ? ಇದಕ್ಕೆ ಉತ್ತರ ಯಾರೂ ಇಲ್ಲ. ಬಿಟ್ಕಾಯಿನ್ ಒಂದು ಡಿಸೆಂಟ್ರಲೈಸ್ ಕರೆನ್ಸಿ. ಅಂದ್ರೆ ಇದನ್ನ ಯಾವುದೇ ಬ್ಯಾಂಕ್ ಅಥವಾ ಸರ್ಕಾರ ನಿಯಂತ್ರಿಸೋದಿಲ್ಲ. ಇದು ಬ್ಲಾಕ್ ಚೈನ್ ಎನ್ನುವ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುತ್ತದೆ. ಸರಳವಾಗಿ ಹೇಳೋದಾದ್ರೆ, ನೀವು ಯಾರಿಗಾದ್ರೂ ಬಿಟ್ಕಾಯಿನ್ ಕಳುಹಿಸಿದ್ರೆ ಆ ಮಾಹಿತಿ ಸಾವಿರಾರು ಕಂಪ್ಯೂಟರ್ಗಳಲ್ಲಿ ದಾಖಲಾಗುತ್ತದೆ. ಒಮ್ಮೆ ದಾಖಲಾದ ಮೇಲೆ ಅದನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಇದರಿಂದಲೇ ಇದನ್ನ ಸುರಕ್ಷಿತ ಎಂದು ಹೇಳಲಾಗುತ್ತದೆ. ಇದೀಗ ಬಿಟ್ಕಾಯಿನ್ ಅನ್ನ ಹೇಗೆ ಖರೀದಿಸೋದು ಅಂತ ನೋಡೋದಾದ್ರೆ, ಇದಕ್ಕೆ ವಿಶೇಷವಾದ ಕ್ರಿಪ್ಟೋ ಆಪ್ಗಳು ಅಥವಾ ಎಕ್ಸ್ಚೇಂಜ್ಗಳು ಇರುತ್ತವೆ. ಜನರು ಹಣ ಹೂಡಿ ಬಿಟ್ಕಾಯಿನ್ ಖರೀದಿಸ್ತಾರೆ. ಬೆಲೆ ಏರಿದಾಗ ಮಾರಾಟ ಮಾಡಿ ಲಾಭ ಪಡೆಯಲು ಪ್ರಯತ್ನಿಸ್ತಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಅಪಾಯವೂ ಇದೆ. ಬಿಟ್ಕಾಯಿನ್ ಬೆಲೆ ತುಂಬಾ ವೇಗವಾಗಿ ಏರುತ್ತದೆ, ಹಾಗೆ ಕ್ಷಣಾರ್ಧದಲ್ಲಿ ಕುಸಿಯಬಹುದು ಕೂಡ. ಉದಾಹರಣೆಗೆ, ಒಂದು ದಿನ 10% ಏರಿದ್ರೆ ಮತ್ತೊಂದು ದಿನ 15% ಕುಸಿಯಬಹುದು. ಆದ್ರಿಂದ ಕೆಲವರು ಕೋಟಿ ಸಂಪಾದಿಸಿದ್ರೆ ಕೆಲವರು ಜೀವನದ ಉಳಿತಾಯವನ್ನೇ ಕಳೆದುಕೊಂಡಿದ್ದಾರೆ. ಇದರ ಬೆಲೆ ಯಾಕಿಷ್ಟು ಬದಲಾಗುತ್ತದೆ ಅಂತ ನೋಡೋದಾದ್ರೆ, ಇದು ಸಂಪೂರ್ಣವಾಗಿ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಅವಲಂಬಿತವಾಗಿದೆ. ಜನರು ಭಯಪಟ್ಟು ಮಾರಾಟ ಮಾಡದೆ ಬೆಲೆ ಕುಸಿಯುತ್ತದೆ. ಇದಕ್ಕೆ ಜೊತೆಗೆ ಜಗತ್ತಿನ ದೊಡ್ಡ ಉದ್ಯಮಿಗಳು ಅಥವಾ ಸರ್ಕಾರಗಳ ನಿರ್ಧಾರಗಳು ಕೂಡ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ, ಒಮ್ಮೆ ಎಲಾನ್ ಮಸ್ಕ್ ಬಿಟ್ಕಾಯಿನ್ ಬಗ್ಗೆ ಟ್ವೀಟ್ ಮಾಡಿದಾಗ ಅದರ ಬೆಲೆ ಭಾರಿ ಏರಿಕೆಯಾಗಿತ್ತು. ಆದರೆ ನಂತರ ನೆಗೆಟಿವ್ ಹೇಳಿಕೆ ಬಂದಾಗ ಬೆಲೆ ಕುಸಿದಿತ್ತು. ಇದೀಗ ಭಾರತದಲ್ಲಿ ಬಿಟ್ಕಾಯಿನ್ ಕಾನೂನುಬದ್ಧವೇ ಅನ್ನೋ ಪ್ರಶ್ನೆ ಕೂಡ ಇದೆ. ಭಾರತದಲ್ಲಿ ಬಿಟ್ಕಾಯಿನ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿಲ್ಲ, ಆದ್ರೆ ಸರ್ಕಾರ ಇದನ್ನ ಅಧಿಕೃತ ಕರೆನ್ಸಿಯಾಗಿ ಒಪ್ಪಿಕೊಂಡಿಲ್ಲ. ಅಂದ್ರೆ ನೀವು ಅಂಗಡಿಯಲ್ಲಿ ಹೋಗಿ ನೇರವಾಗಿ ಬಿಟ್ಕಾಯಿನ್ ಮೂಲಕ ಸಾಮಾನ್ಯವಾಗಿ ಪಾವತಿ ಮಾಡಲು ಸಾಧ್ಯವಿಲ್ಲ. ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದ್ರೆ, ಭಾರತ ಸರ್ಕಾರ ಕ್ರಿಪ್ಟೋ ಲಾಭದ ಮೇಲೆ ತೆರಿಗೆ ಕೂಡ ವಿಧಿಸಿದೆ. ಅಂದ್ರೆ ಲಾಭ ಬಂದ್ರೆ ಅದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ. ಇದೀಗ ಕೆಲವರು ಕೇಳ್ತಾರೆ, ಬಿಟ್ಕಾಯಿನ್ ಭವಿಷ್ಯದ ಹಣವೇ ಅಂತ. ಕೆಲವರು ಇದಕ್ಕೆ ಹೌದು ಎಂತಾರೆ. ಏಕೆ ಅಂತಂದ್ರೆ, ಡಿಜಿಟಲ್ ಯುಗದಲ್ಲಿ ಬ್ಯಾಂಕ್ ಇಲ್ಲದೆ ಹಣ ವರ್ಗಾವಣೆ ಮಾಡಬಹುದು ಎನ್ನುವುದು ದೊಡ್ಡ ಬದಲಾವಣೆ. ಆದ್ರೆ ಇನ್ನು ಕೆಲವರು ಇದು ತುಂಬಾ ಅಪಾಯಕರ ಹೂಡಿಕೆ ಎಂತಾರೆ. ಕಾರಣ ಇದಕ್ಕೆ ಸ್ಥಿರತೆ ಇಲ್ಲ, ಹ್ಯಾಕಿಂಗ್, ಮೋಸ, ಫೇಕ್ ಆಪ್ಗಳು, ಸ್ಕ್ಯಾಮ್ಗಳ ಅಪಾಯವೂ ಇದೆ. ಹಾಗಾಗಿ ಯಾವುದೇ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಬಿಟ್ಕಾಯಿನ್ ಒಂದು ಹೊಸ ತಂತ್ರಜ್ಞಾನ ಆಧಾರಿತ ಹಣದ ವ್ಯವಸ್ಥೆ. ಇದು ಕೆಲವರಿಗೆ ದೊಡ್ಡ ಅವಕಾಶ, ಮತ್ತೊಂದೆಡೆ ದೊಡ್ಡ ಅಪಾಯವೂ ಆಗಬಹುದು. ಹಣ ಹೂಡಿಕೆ ಮಾಡುವ ಮುನ್ನ ಟ್ರೆಂಡ್ ನೋಡಿ ಅಲ್ಲ, ತಿಳುವಳಿಕೆ ನೋಡಿ ನಿರ್ಧಾರ ತೆಗೆದುಕೊಳ್ಳೋದು ಮುಖ್ಯ.